ಇವತ್ತು ನಮ್ಮ ಈ ಭಾಗದ ಹಿರಿಯ ನಾಯಕರಾದಂಥ ಗೋವಿಂದಪ್ಪ ಅವ್ರ ಮನೆಯಲ್ಲಿ ನಮ್ಮ ದಾಸಂಪುರ ಹೋಬಳಿಯ ಎಲ್ಲ ಹಿರಿಯ ಮುಖಂಡರ ಒಂದು ಸಭೆ ಉಪಹಾರಕ್ಕೆ ನಾವು ಸೇರಿದ್ವಿ. ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಸುಧಾಕರ್ ಅವರು ಮತ್ತು ಕೃಷ್ಣಪ್ಪ ಅವರು ಮತ್ತು ಡಾಕ್ಟರ್ ಶ್ರೀನಿವಾಸ್ ಅವರು ಮತ್ತು ಎಲ್ಲ ನಮ್ಮ ಮುಖಂಡರ ಜೊತೆಯಲ್ಲಿ ಸೌಹಾರ್ದಯುತವಾಗಿ ಚರ್ಚೆ ಆಯಿತು. ನಾವು ಯಲಹಂಕ ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರದಲ್ಲಿ ಗೆಲುವಿನ ರೂವಾರಿಗಳು ನಾವಾಗಬೇಕು. ಸೊ ಆ ದೃಷ್ಟಿಯಿಂದ ಉಳಿಕೆ ಒಂದು ವಾರದಲ್ಲಿ ಪ್ರತಿ ಮನೆಗೆ ಹೋಗಿ ಅತಿ ಹೆಚ್ಚಿನ ಮತಗಳನ್ನು ನಮ್ಮ ಅಭ್ಯರ್ಥಿಗೆ ಕೊಡಿಸೋ ದಿಕ್ಕದಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತಗೊಂಡಿದ್ವಿ. ಇವತ್ತು ಸಂಜೆ ಈ ಹೋಬಳಿಯ ಒಂದು ಮಾದನಾಯಕನಹಳ್ಳಿ ನಗರಸಭೆಯ 4 ಬಹಿರಂಗ ಪ್ರಚಾರಗಳಲ್ಲೂ ಕೂಡ ನಮ್ಮ ಅಭ್ಯರ್ಥಿ ಜೊತೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ನಮ್ಮ JDS ಮುಖಂಡರು ಕೂಡ ನಮ್ಮ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಸೊ ನಾಳೆ ನರೇಂದ್ರ ಮೋದಿಜಿಯವರ ಕಾರ್ಯಕ್ರಮಕ್ಕೆ ನಮ್ಮ ಯಲಹಂಕ ಕ್ಷೇತ್ರದಿಂದ ಕೂಡ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಹೋಗೋದಕ್ಕೆ ಈಗಾಗಲೇ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. 23ನೇ ತಾರೀಕು ನಮ್ಮ ಗೃಹ ಸಚಿವರಾದಂಥ ಅಮಿತ್ ಶಾಜಿಯವರು ಕೂಡ ಯಲಹಂಕ ವಾರ್ಡ್ ನಂಬರ್ 1 ಮತ್ತು 2ಕ್ಕೆ ರೋಡ್ ಶೋಗೆ ಬರ್ತಾರೆ. ಅಲ್ಲಿ ಕೂಡ ನಾವು 10,000ಕ್ಕೂ ಹೆಚ್ಚು ಜನಗಳನ್ನು ಸೇರಿಸಿ ಒಂದು ದೊಡ್ಡದಾದಂಥ ಯಲಹಂಕದಲ್ಲಿ ಒಂದು ಸಂಚಲನವನ್ನು ಉಂಟು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ ನಾವು ಇದರಲ್ಲಿ. ಸೊ ಇವತ್ತಿಂದ ನಮ್ಮ ಕಾರ್ಯಕರ್ತರೆಲ್ಲ ಕೂಡ ಇನ್ನೊಂದು ವಾರ ಯಾರೂ ಕೂಡ ರಜಾ ತಗೊಳ್ಳೋಂಗಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲು ಗಾಳಿ ಅನ್ನೋದನ್ನು ನೋಡದೆ ನಾವೆಲ್ಲ ಕೂಡ ಮನೆಗೆ ತೆರಳಿ ಅತ್ಯಂತ ಹೆಚ್ಚಿನ ಬಹುಮತಗಳನ್ನು ನಮ್ಮ ದಾಸಂಪುರ ಹೋಬಳಿಯಲ್ಲೂ ಕೂಡ ಪ್ರತಿ ಎಲೆಕ್ಷನ್ನಲ್ಲೂ ಕಳೆದ MP ಇರ್ಬೋದು, ನನ್ನ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಮತಗಳನ್ನು ಕೊಟ್ಟಿರ್ತಕ್ಕಂಥ ಹೋಬಳಿ ಕೂಡ ಇದು. ಇವತ್ತು JDS ನಮ್ಮ ಜೊತೆಯಲ್ಲಿ ಸೇರಿರೋದ್ರಿಂದ ನಮ್ಮ ನಿರೀಕ್ಷೆಗೂ ಮೀರಿ ಹೆಚ್ಚಿನ ಮತಗಳು ಬರುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ. ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೋ ಒಂದು ಕಡೆ ಒಳ್ಳೆಟ್ ಕೊಡ್ತಾರೆ ಅಂತ. ಒಳ್ಳೆಟಿ ಇಲ್ಲ, ಹೊರೇಟಿ ಇಲ್ಲ. ಒಳ್ಳೆಟಿ ಯಾರು ಕೊಡ್ತೀವಿ ಅಂದರೆ ಕಾಂಗ್ರೆಸ್ ಅವ್ರು ಕೊಡ್ತೀವಿ. ನಮ್ಮ ಏಟು ಹೆಂಗೆ ಕೊಡ್ತೀವಿ ಅಂದರೆ ಒಳ್ಳೆಟಲ್ಲ, ಎದುರುಗಡೆನೇ ಹೊಡೆಯೋದು ನಾವು. ನಮಗೆ ಒಳಗಡೆ ಹೊಡೆದು ಅಭ್ಯಾಸ ಇಲ್ಲ. ಎಲ್ಲ ಕಡೆನೂ ನೇರವಾದಂಥ ಏಟನ್ನು ಕಾಂಗ್ರೆಸ್ಗೆ ಹೊಡಿತೀವಿ ನಾವು. ಅದರಲ್ಲಿ ನಮ್ಮ ಯಲಹಂಕದಲ್ಲಿ ಅವ್ರೇನು ಅಂದರೆ ಇಲ್ಲಿ ಜಾಸ್ತಿ ಓಟ್ರಿಂದ ಸ್ವಲ್ಪ ಹೆಚ್ಚಿನ ಶ್ರಮ ಅವ್ರು ಇಲ್ಲಿ ಆಗ್ತಾವ್ರೆ. ಅವ್ರು ಏನೇ ಶ್ರಮ ಆಗಿದ್ರು ಕೂಡ ನಮ್ಮ ಕಾರ್ಯಕರ್ತರ ದೃಢ ನಿಲುವಿದೆಯಲ್ಲ ಮತ್ತು ಇಲ್ಲೆಲ್ಲ ಕೂಡ ಪಕ್ಷಕ್ಕೆ ನಿಷ್ಠೆ ಇರ್ತಕ್ಕಂಥ ಮುಖಂಡರುಗಳು ಕಾರ್ಯಕರ್ತರು ನಮ್ಮಲ್ಲಿ ಇರ್ತಕ್ಕಂಥವ್ರು. ಯಾರು ಮಾರಾಟಕ್ಕೂ ಇಲ್ಲ, ಯಾರು ಕೂಡ ಎಲ್ಲೂ ಕೂಡ ಹೋಗೋದೇ ಇಲ್ಲ. ಒಬ್ಬರೋ ಇಬ್ಬರು ಆ ಕಡೆ ಈ ಕಡೆ ಸ್ವಲ್ಪ ಅಲ್ಗಾಡ್ಕೊಂಡು ಬರ್ತಾರೆ. ಯಾರು ಹೋಗೋರೆ ಅನ್ನೋ ಮಾಹಿತಿ ನಮ್ಗೆ ತಕ್ಷಣ ಕೂಡ ಬರ್ತಾಯಿದೆ ನಮಗೆ. ಸೊ ಅದನ್ನು ಯಾವ ಏಟು ಕೂಡ ಆಗೋದಿಲ್ಲ. ಅದರದ್ದು ಮರ್ಮಾಘಾತವನ್ನು ಕಾಂಗ್ರೆಸ್ಗೆ ಕೊಡ್ತೀವಿ.